1956ನೇ ನವೆಂಬರ್ 1ರಂದು ನಮ್ಮ ಈ ಕನ್ನಡ ನಾಡು ಉದಯವಾಗಿತ್ತು. ಕರ್ನಾಟಕ ನಮ್ಮ ರಾಜ್ಯ. ಕರ್ನಾಟಕಕ್ಕೆ ಅದ್ವಿತೀಯ ಶಕ್ತಿ ಇದೆ, ಪರಂಪರೆ ಶೈಲಿ ಇದೆ, ಸಂಸ್ಕೃತಿ ನೆಲೆ ಇದೆ, ನಾಗರಿಕತೆ ಬೆಲೆ ಇದೆ. ಕನ್ನಡ ಕನ್ನಡಿಗರ ಉಸಿರು, ಅದು ಇರಬೇಕು ಎಂದೆಂದು ಹಸಿರು. ಕನ್ನಡ ನಾಡೆಂದು ಒಂದೇ. ಕನ್ನಡ ಭಾಷೆ ನೋಡಲು ಚಂದ, ಬರೆಯಲು ಚಂದ, ಮಾತಾಡಲು ಇನ್ನೂ ಚಂದ. ಈ ಕನ್ನಡ ಭಾಷೆ ಇಂದು ನಿನ್ನೆದು ಇಲ್ಲ. ಕನ್ನಡ ನಾಡು ತುಂಬ ಪ್ರಾಚೀನವಾದ ಇತಿಹಾಸ ಪಡೆದಿದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಕನ್ನಡದ ಉಲ್ಲೇಖ ಕಂಡು ಬರ್ತದೆ. ವಿಶೇಷವೆಂದರೆ ಮಹಾಭಾರತದಲ್ಲಿ ಬರುವ ಅನೇಕ ಸ್ಥಳಗಳ ಹೆಸರು ಕನ್ನಡ ನಾಡಿನಲ್ಲಿ ಇದೆ. ಕನ್ನಡ ನಾಡು ಒಂದು ವಿಶಾಲ ರಾಜ್ಯ. ಇಲ್ಲಿನ ಪಾವನ ಭೂಮಿಯು ಸಮಯ ಸಮಯಕ್ಕೆ ಇಂತಹ ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿದೆ. ಅವರು ಭಾರತ ಏಳಿಗೆಯಲ್ಲಿ ತಮ್ಮ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ತನ್ನ ಪ್ರಾಕೃತಿಕ ಸೌಂದರ್ಯ ಹಾಗೂ ಐತಿಹಾಸಿಕ ಗೌರವದಿಂದ ಭಾರತ ನಕ್ಷೆಯಲ್ಲಿ ಕರ್ನಾಟಕವು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಇಲ್ಲಿನ ಜನರಲ್ಲಿ ಪ್ರೀತಿ, ಸದ್ಭಾವನೆ, ಮಾನವೀಯತೆಯ ಗುಣ ಇದೆ. ಹೊರಗೆಯಿಂದ ಬಂದ ಯಾವುದೇ ವ್ಯಕ್ತಿ ಇಲ್ಲಿನ ಮನಮೋಹಕ ವಾತಾವರಣದಲ್ಲಿ ಇದೇ ನನ್ನ ಮಾತೃಭೂಮಿ ಎಂಬ ಭಾವನೆ ಅವನಲ್ಲಿ ಬಂದುಬಿಡುತ್ತದೆ. ಕರ್ನಾಟಕವು ನನ್ನ ಕರ್ಮಭೂಮಿ, ಇದು ನನ್ನ ಬಗ್ಗೆ ನನಗೆ ಗೌರವದ ವಿಷಯವಾಗಿದೆ. ನನ್ನ ಅಂತರಾಳದ ಕೂಗು ಏನೆಂದರೆ, ಈ ನಾಡಿನ ಏಳಿಗೆಗಾಗಿ ಹಾಗೂ ಕನ್ನಡ ಮಾತೆಯ ಸೇವೆಗಾಗಿ ನಾನು ನನ್ನನ್ನು ತನು ಮನ ಧನದಿಂದ ಅರ್ಪಿಸಿಕೊಂಡು ಸೇವೆ ಸಲ್ಲಿಸುತ್ತೀನಿ. ಇಂದು ಇಲ್ಲಿ